ಸ್ನೇಹಿತರೆ, ಅಕ್ಷಯ ಪಾತ್ರೆ ಅಂದ ತಕ್ಷಣ ನಮಗೆ ನೆನಪಾಗೋದು ಎಂದಿಗೂ ಮುಗಿಯದ ಅನ್ನವನ್ನ ನೀಡುವ ಆ ದಿವ್ಯ ಚಮತ್ಕಾರಿಕ ಪಾತ್ರೆ. ಆದರೆ ಮಹಾಭಾರತ ಯುದ್ಧ ಮುಗಿದು ಸಾವಿರಾರು ವರ್ಷಗಳೇ ಕಳೆದರೂ ಆ ದಿವ್ಯ ಪಾತ್ರೆ ಇಂದಿಗೂ ನಮ್ಮ ಭೂಮಿಯ ಮೇಲೆಯೇ ಒಂದು ರಹಸ್ಯ ಜಾಗದಲ್ಲಿ ಅಡಗಿದೆ ಅಂದರೆ ನೀವು ನಂಬ್ತೀರಾ? ನಾವು ಕೇವಲ ಪುರಾಣದ ಕತೆ ಅಂತ ಓದಿ ಮರೆತು ಬಿಡುವ ಆ ಪಾತ್ರೆಯ ಹಿಂದೆ ಇಡೀ ಬ್ರಹ್ಮಾಂಡದ ಶಕ್ತಿಯೇ ಅಡಗಿದೆ ಅನ್ನೋ ಸತ್ಯ ಯಾರಿಗೂ ಗೊತ್ತಿಲ್ಲ. ಅಷ್ಟಕ್ಕೂ ದ್ವಾಪರ ಯುಗ ಮುಗಿದು ಕಲಿಯುಗ ಆರಂಭವಾಗುವಾಗ ಆ ದಿವ್ಯ ಪಾತ್ರೆಗೆ ಏನಾಯಿತು? ಶ್ರೀಕೃಷ್ಣ ಮತ್ತು ಪಾಂಡವರು ಆ ಪಾತ್ರೆಯನ್ನ ಏನು ಮಾಡಿದ್ರು? ಅದು ಇಂದಿಗೂ ಒಂದು ನಿರ್ದಿಷ್ಟ ಗುಹೆಯಲ್ಲಿ ಅಥವಾ ಯಾರಿಗೂ ಸಿಗದ ಹಿಮಾಲಯದ ಹಿಮದ ಮರೆಯಲ್ಲಿ ಜೀವಂತವಾಗಿದೆಯಾ? ಇಂದಿಗೂ ಕೆಲವು ಸಿದ್ಧ ಪುರುಷರು ಮತ್ತು ಹಿಮಾಲಯದ ಯೋಗಿಗಳು ಆ ಪಾತ್ರೆ ಇರುವ ಜಾಗದ ಬಗ್ಗೆ ರಹಸ್ಯವಾಗಿ ಮಾತನಾಡಿಕೊಳ್ತಾರೆ. ಆದರೆ ಆ ಜಾಗ ಯಾವುದು ಮತ್ತು ಇಂದಿಗೂ ಅಲ್ಲಿ ನಡೆಯುತ್ತಿರುವ ಆ ಅದೃಶ್ಯ ಪವಾಡವೇನು ಅನ್ನೋದನ್ನ ಕೇಳಿದ್ರೆ ನೀವು ಅಚ್ಚರಿ ಆಗೋದಂತೂ ನಿಜ. ಯಾಕೆ ಅಂದ್ರೆ ಆ ದಿವ್ಯ ಪಾತ್ರೆಯ ರಹಸ್ಯ ಕೇವಲ ಒಂದು ಪುರಾಣದ ಕಥೆಯಲ್ಲ, ಅದು ಇಂದಿಗೂ ಜೀವಂತವಾಗಿರುವ ಮಹಾರಹಸ್ಯ. ಅಕ್ಷಯ ಪಾತ್ರೆ ಅನ್ನೋದು ಕೇವಲ ಅನ್ನವನ್ನ ಕೊಡುವ ಒಂದು ಮಣ್ಣಿನ ಅಥವಾ ಲೋಹದ ಪಾತ್ರೆಯಲ್ಲ, ಅದು ಬ್ರಹ್ಮಾಂಡದ ಸೃಷ್ಟಿಯ ನಿಯಮವನ್ನೇ ಮೀರಿಸುವ ಒಂದು ಅದ್ಭುತ ಶಕ್ತಿ. ಅಕ್ಷಯ ಅಂದರೆ ಎಂದಿಗೂ ಮುಗಿಯದ, ಕೊನೆಯಿಲ್ಲದ, ಕ್ಷಯಿಸದ ಎಂದರ್ಥ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವಿಗೂ ಒಂದು ಮಿತಿ ಇರುತ್ತೆ, ಒಂದು ಗಡಿ ಇರುತ್ತೆ. ಆದರೆ ಈ ಪಾತ್ರೆಗೆ ಮಾತ್ರ ಯಾವುದೇ ಮಿತಿ ಇರಲಿಲ್ಲ. ಒಂದು ಸಣ್ಣ ತಟ್ಟೆಯ ಗಾತ್ರದ ಈ ಪಾತ್ರೆಯೊಳಗೆ ಇಡೀ ಜಗತ್ತಿನ ಜನರಿಗೆ ಸಾಕಾಗುವಷ್ಟು ಭೋಜನವನ್ನ ಸೃಷ್ಟಿಸುವ ಅದೃಶ್ಯ ಶಕ್ತಿ ಇತ್ತು. ನಂಬಿದವರಿಗೆ ಅಚಲವಾದ ಧೈರ್ಯವನ್ನ ಮತ್ತು ಭರವಸೆಯನ್ನ ನೀಡ್ತಾ ಇತ್ತು. ಆದರೆ ಈ ಅಕ್ಷಯ ಪಾತ್ರೆ ಪಾಂಡವರ ಕೈಗೆ ಸುಮ್ಮನೆ ಸಿಗಲಿಲ್ಲ. ಅದರ ಹಿಂದೆ ದ್ರೌಪದಿಯ ಕಣ್ಣೀರು, ಧರ್ಮರಾಜನ ಅಸಹಾಯಕತೆ ಮತ್ತು ಹಸ್ತಿನಾಪುರದ ಆ ಕರಾಳ ದ್ಯೂತ ಸಭೆಯ ಘೋರ ಅಪಮಾನದ ಇತಿಹಾಸವಿದೆ. ಶಕುನಿಯ ಕಪಟ ದಾಳಿಗಳಿಗೆ ಧರ್ಮರಾಜ ತುತ್ತಾದಾಗ, ತನ್ನ ಇಡೀ ಸಾಮ್ರಾಜ್ಯವನ್ನ, ಸಹೋದರರನ್ನ ಮತ್ತು ಕೊನೆಗೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾದ ದ್ರೌಪದಿಯನ್ನೇ ಪಣವಾಗಿಟ್ಟು ಸೋತಾಗ ಮಹಾಭಾರತದ ಕತೆ ಒಂದು ಭೀಕರ ತಿರುವನ್ನ ಪಡೆದುಕೊಂಡಿತು. ಇಡೀ ರಾಜ್ಯವನ್ನ ಕಳೆದುಕೊಂಡ ಪಾಂಡವರಿಗೆ 12 ವರ್ಷಗಳ ಕಾಲ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸದ ಶಿಕ್ಷೆಯನ್ನು ವಿಧಿಸಲಾಯಿತು. ವೈಭೋಗದ ಅರಮನೆಯಲ್ಲಿ ಮುತ್ತು ರತ್ನಗಳ ನಡುವೆ ಬಾಳಬೇಕಾಗಿದ್ದ ರಾಜಕುಮಾರರು ಮತ್ತು ಮಹಾರಾಣಿ ದ್ರೌಪದಿ ಹರಿದ ಬಟ್ಟೆಗಳನ್ನು ಉಟ್ಟುಕೊಂಡು ಬರಿಗಾಲಿನಲ್ಲಿ ಕಾಡಿನ ದಾರಿಯ ಕಡೆಗೆ ಹೆಜ್ಜೆ ಇಡಬೇಕಾಗಿ ಬಂತು. ಪಾಂಡವರು ಕಾಡಿಗೆ ಹೊರಟಾಗ ಅವರ ಮೇಲಿನ ಭಕ್ತಿಯಿಂದ, ಧರ್ಮದ ಮೇಲಿನ ಗೌರವದಿಂದ ಸಾವಿರಾರು ವೇದ ಪಾರಂಗತ ಬ್ರಾಹ್ಮಣರು, ತಪಸ್ವಿಗಳು ಮತ್ತು ಋಷಿಮುನಿಗಳು ಅವರ ಜೊತೆಯಲ್ಲೇ ಕಾಡಿಗೆ ಹೊರಟರು. ಧರ್ಮರಾಜ ಯುಧಿಷ್ಠಿರನಿಗೆ ಕಾಡಿಗೆ ಹೋಗುವ ದುಃಖಕ್ಕಿಂತ ಹೆಚ್ಚಾಗಿ ತನ್ನನ್ನು ನಂಬಿ ಬಂದ ಆ ಹಸಿದ ಬ್ರಾಹ್ಮಣರಿಗೆ ಏನು ಉಣಿಸಬೇಕು ಅನ್ನೋ ಆತಂಕವೇ ಬೆಟ್ಟದಷ್ಟು ಕಾಡಲಾರಂಭಿಸಿತ್ತು. ಕಾಡಿನಲ್ಲಿ ಹಣ್ಣು ಹಂಪಲುಗಳನ್ನು ಹುಡುಕುವುದು ಕಷ್ಟಕರವಾಗಿತ್ತು. ಅಲ್ಲಿ ದಿನನಿತ್ಯ ಸಾವಿರಾರು ಜನರಿಗೆ ಅಡುಗೆ ಮಾಡುವುದು ಅಸಾಧ್ಯದ ಮಾತಾಗಿತ್ತು. ಧರ್ಮರಾಜ ಕಾಡಿನ ಮರದ ಕೆಳಗೆ ಕುಳಿತು ಕಣ್ಣೀರು ಹಾಕುತ್ತಾ ತನ್ನ ಕುಲಗುರುಗಳಾದ ದೌಮ್ಯ ಮಹರ್ಷಿಗಳನ್ನ ಪ್ರಾರ್ಥಿಸಿದ. ಗುರುಗಳೇ, ನಾನು ನನ್ನ ರಾಜ್ಯವನ್ನ ಕಳೆದುಕೊಂಡೆ, ನನ್ನ ವೈಭವವನ್ನು ಕಳೆದುಕೊಂಡೆ. ಅದಕ್ಕೆ ನನಗೇನು ಬೇಸರವಿಲ್ಲ. ಆದರೆ ನನ್ನನ್ನು ನಂಬಿ ಬಂದ ಈ ಮಹಾತ್ಮರು ಹಸಿವಿನಿಂದ ಬಳಲುತ್ತಿರುವುದನ್ನು ನೋಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಈ ಘೋರ ಕಾಡಿನಲ್ಲಿ ನಾನು ಇವರಿಗೆ ಹೇಗೆ ಅನ್ನದಾನ ಮಾಡಲಿ ಅಂತ ಗೋಳಾಡ್ತಾನೆ. ಆಗ ದೌಮ್ಯ ಮಹರ್ಷಿಗಳು ಧರ್ಮರಾಜನ ಹೆಗಲ ಮೇಲೆ ಕೈಯಿಟ್ಟು, ಧರ್ಮರಾಜನೇ, ಧೃತಿಗೆಡಬೇಡ. ಈ ಜಗತ್ತಿಗೆ ಅನ್ನವನ್ನ ಕೊಡುವವನು ಜಗಚ್ಚಕ್ಷು ಆದ ಸೂರ್ಯದೇವ ಮಾತ್ರ. ಆತನನ್ನ ಆರಾಧಿಸು, ಆತನೇ ನಿನಗೆ ಮಾರ್ಗವನ್ನ ತೋರಿಸುತ್ತಾನೆ ಅಂತ ಸಲಹೆ ನೀಡುತ್ತಾರೆ. ಗುರುಗಳ ಅಪ್ಪಣೆಯಂತೆ ಧರ್ಮರಾಜ ಯುಧಿಷ್ಠಿರನು ಗಂಗೆಯ ತೀರದಲ್ಲಿ ನಿಂತು ಕಠಿಣವಾದ ತಪಸ್ಸನ್ನ ಆರಂಭಿಸಿದ. ಆತನ ತಪಸ್ಸಿನ ತೇಜಸ್ಸಿಗೆ ಗಂಗಾ ನದಿಯ ನೀರು ಕುದಿಯಲಾರಂಭಿಸಿತು. ಕಾಡಿನ ಮರಗಿಡಗಳು ಆತನ ಭಕ್ತಿಗೆ ತಲೆಬಾಗಿದವು. ಕೇವಲ ಗಾಳಿಯನ್ನೇ ಆಹಾರವಾಗಿ ಸೇವಿಸುತ್ತಾ ಸೂರ್ಯದೇವನ ಕಡೆಗೆ ದೃಷ್ಟಿ ಇಟ್ಟು ದಿನಗಟ್ಟಲೆ ಧ್ಯಾನದಲ್ಲಿದ್ದ ಧರ್ಮರಾಜನ ಭಕ್ತಿಗೆ ಕೊನೆಗೂ ಸೂರ್ಯದೇವ ಒಲಿದು ಬಿಡ್ತಾನೆ. ಆಕಾಶದಿಂದ ಸೂರ್ಯದೇವನು ಕೋಟಿ ಸೂರ್ಯರ ಪ್ರಭೆಯೊಂದಿಗೆ ಧರ್ಮರಾಜನ ಮುಂದೆ ಪ್ರತ್ಯಕ್ಷನಾದಾಗ ಇಡೀ ಕಾಡೆ ಒಂದು ದಿವ್ಯ ಬೆಳಕಿನಿಂದ ತುಂಬಿ ಹೋಯಿತು. ಸೂರ್ಯದೇವನು ಮಂದಹಾಸ ಬೀರುತ್ತಾ, ಧರ್ಮರಾಜನೇ, ನಿನ್ನ ಧರ್ಮನಿಷ್ಠೆಗೆ ನಾನು ಮೆಚ್ಚಿದ್ದೇನೆ. ನಿನ್ನ ಹಸಿವಿನ ಸಂಕಷ್ಟವನ್ನ ನಾನು ಬಲ್ಲೆ. ಈಗೋ ಈ ಪಾತ್ರೆಯನ್ನ ಸ್ವೀಕರಿಸು ಅಂತ ತನ್ನ ಕೈಯಲ್ಲಿದ್ದ ಒಂದು ತಾಮ್ರದ ಪಾತ್ರೆಯನ್ನ ಕೊಡ್ತಾನೆ. ಅದೇ ಮಹಾಭಾರತದ ಇತಿಹಾಸವನ್ನ ಬದಲಿಸಿದ ಆ ದಿವ್ಯ ಅಕ್ಷಯ ಪಾತ್ರೆ. ಆದರೆ ಸೂರ್ಯದೇವನು ಆ ಪಾತ್ರೆಯನ್ನ ನೀಡುವಾಗ ಒಂದು ಕಠಿಣವಾದ ನಿಯಮವನ್ನು ವಿಧಿಸಿದ್ದ. ಧರ್ಮರಾಜನೇ, ಈ ಪಾತ್ರೆ ಕೇವಲ ಪಾತ್ರೆಯಲ್ಲ, ಇದರ ಒಡಲಿನಲ್ಲಿ ಎಂದಿಗೂ ಅನ್ನ ಮುಗಿಯುವುದಿಲ್ಲ.
ನೀನು ಕೇಳಿದ ಪ್ರತಿಯೊಂದು ಖಾದ್ಯವೂ ಇದರೊಳಗೆ ಕ್ಷಣಾರ್ಧದಲ್ಲಿ ಸೃಷ್ಟಿಯಾಗುತ್ತೆ. ಆದರೆ ನೆನಪಿರಲಿ, ನಿಮ್ಮ 5 ಜನ ಸಹೋದರರು ಮತ್ತು ನಿಮ್ಮನ್ನು ನಂಬಿ ಬಂದ ಪ್ರತಿಯೊಬ್ಬರು ಊಟ ಮಾಡಿ ಮುಗಿಸಿದ ನಂತರ ಕೊನೆಯಲ್ಲಿ ದ್ರೌಪದಿಯು ಭೋಜನವನ್ನ ಸ್ವೀಕರಿಸಬೇಕು. ದ್ರೌಪದಿ ಊಟ ಮಾಡಿ ಆ ಪಾತ್ರೆಯನ್ನ ತೊಳೆದು ಇಟ್ಟ ತಕ್ಷಣ ಆ ದಿನಕ್ಕೆ ಆ ಪಾತ್ರೆಯ ಶಕ್ತಿ ಮುಗಿಯುತ್ತದೆ. ಮರುದಿನದ ಸೂರ್ಯೋದಯದವರೆಗೂ ಅದರೊಳಗೆ ಮತ್ತೆ ಅನ್ನ ಸೃಷ್ಟಿಸಲಾಗುವುದಿಲ್ಲ ಅಂತ ಎಚ್ಚರಿಸಿ ಸೂರ್ಯದೇವನು ಕಣ್ಮರೆಯಾಗಿ ಬಿಡ್ತಾನೆ. ಧರ್ಮರಾಜನು ಅತ್ಯಂತ ಸಂತೋಷದಿಂದ ಆ ಪಾತ್ರೆಯನ್ನ ತಂದು ದ್ರೌಪದಿಯ ಕೈಗಿಟ್ಟು ಸೂರ್ಯದೇವನ ನಿಯಮವನ್ನ ವಿವರಿಸ್ತಾನೆ. ಅಂದಿನಿಂದ ಕಾಡಿನಲ್ಲಿ ಪ್ರತಿದಿನ ಸಾವಿರಾರು ಜನರಿಗೆ ವೈವಿಧ್ಯಮಯವಾದ ಭೋಜನವನ್ನ ದ್ರೌಪದಿ ಆ ಸಣ್ಣ ಪಾತ್ರೆಯಿಂದಲೇ ಬಡಿಸುತ್ತಿದ್ದಳು. ಎಲ್ಲರೂ ತೃಪ್ತರಾಗಿ ಊಟ ಮಾಡಿದ ನಂತರ ಕೊನೆಯಲ್ಲಿ ದ್ರೌಪದಿ ಊಟ ಮಾಡುತ್ತಾ ಇದ್ಲು. ಪಾಂಡವರು ಕಾಡಿನಲ್ಲಿದ್ದರೂ ಅತ್ಯಂತ ವೈಭವದಿಂದ ಹಸಿವಿನ ಚಿಂತೆಯಿಲ್ಲದೆ ಬದುಕುತ್ತಿದ್ದಾರೆ ಅನ್ನೋ ಸುದ್ದಿ ಹಸ್ತಿನಾಪುರದಲ್ಲಿದ್ದ ದುರ್ಯೋಧನನಿಗೆ ತಲುಪುತ್ತೆ. ಪಾಂಡವರು ಕಾಡಿನಲ್ಲಿ ಕಷ್ಟಪಟ್ಟು ಸಾಯಬೇಕೆಂದು ಅಂದುಕೊಂಡಿದ್ದ ದುರ್ಯೋಧನನಿಗೆ ಈ ಸುದ್ದಿ ಕೇಳಿ ಹೊಟ್ಟೆ ಉರಿಯಲಾರಂಭಿಸಿತು. ಪಾಂಡವರನ್ನ ಹೇಗಾದರೂ ಮಾಡಿ ನಾಶ ಮಾಡಬೇಕು, ಅವರಿಗೆ ಋಷಿಗಳ ಶಾಪ ಸಿಗುವಂತೆ ಮಾಡಬೇಕು ಅಂತ ದುರ್ಯೋಧನನು ತನ್ನ ಸೋದರ ಮಾವ ಶಕುನಿಯೊಂದಿಗೆ ಕಪಟ ಆಲೋಚನೆಯನ್ನ ಮಾಡಲು ಶುರು ಮಾಡ್ತಾನೆ. ಅರಮನೆಯಲ್ಲಿ ಮಲಗಿದ್ದ ದುರ್ಯೋಧನನಿಗೆ ನೆಮ್ಮದಿಯೇ ಇರಲಿಲ್ಲ. ಅಷ್ಟರಲ್ಲೇ ಹಸ್ತಿನಾಪುರಕ್ಕೆ ಕೋಪಿಷ್ಠರೆಂದೇ ಹೆಸರಾದ ದೂರ್ವಾಸ ಮಹರ್ಷಿಗಳು ತಮ್ಮ 10,000 ಶಿಷ್ಯರೊಂದಿಗೆ ಆಗಮಿಸ್ತಾರೆ. ದೂರ್ವಾಸ ಮುನಿಗಳ ಕೋಪಕ್ಕೆ ಇಡೀ ಬ್ರಹ್ಮಾಂಡವೇ ನಡುಗ್ತಾ ಇತ್ತು. ಅವರಿಗೆ ಸ್ವಲ್ಪ ಅಪಚಾರವಾದರೂ ಸಾಕು, ತಕ್ಷಣ ಶಾಪ ನೀಡಿ ಭಸ್ಮ ಮಾಡಿಬಿಡುತ್ತಿದ್ದರು. ದುರ್ಯೋಧನನು ಇದನ್ನೇ ಒಂದು ದೊಡ್ಡ ಅವಕಾಶವನ್ನಾಗಿ ಮಾಡಿಕೊಳ್ಳಲು ನಿರ್ಧರಿಸಿದ. ಆತ ದೂರ್ವಾಸ ಮುನಿಗಳಿಗೆ ಮತ್ತು ಅವರ 10,000 ಶಿಷ್ಯರಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ಉಪಚಾರ ಮಾಡಿ ಅವರಿಗೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನು ಒದಗಿಸಿ ಅವರ ಮನಸ್ಸನ್ನ ಗೆಲ್ತಾನೆ. ದುರ್ಯೋಧನನ ಸೇವೆಯಿಂದ ಪ್ರಸನ್ನರಾದ ದೂರ್ವಾಸ ಮುನಿಗಳು, ದುರ್ಯೋಧನನೇ, ನಿನ್ನ ಸೇವೆಯಿಂದ ನನಗೆ ತುಂಬಾ ಸಂತೋಷವಾಗಿದೆ, ನಿನಗೆ ಏನು ವರ ಬೇಕು ಕೇಳು ಎಂದು ಹೇಳ್ತಾರೆ. ಆಗ ದುರ್ಯೋಧನನು ಕಪಟ ನಾಟಕವಾಡುತ್ತಾ, ಮಹರ್ಷಿಗಳೇ, ನನಗೆ ಬೇರೇನು ಬೇಡ, ನನ್ನಂತೆಯೇ ಕಾಡಿನಲ್ಲಿ ವನವಾಸ ಮಾಡುತ್ತಿರುವ ನನ್ನ ಸಹೋದರರಾದ ಪಾಂಡವರ ಮೇಲೂ ನಿಮ್ಮ ಕೃಪೆ ಇರಲಿ. ನೀವು ದಯವಿಟ್ಟು ಒಮ್ಮೆ ಕಾಡಿಗೆ ಹೋಗಿ ಅವರ ಆತಿಥ್ಯವನ್ನ ಸ್ವೀಕರಿಸಬೇಕು ಎಂದು ಬೇಡಿಕೊಳ್ತಾನೆ. ಆದರೆ ಇಲ್ಲೇ ದುರ್ಯೋಧನ ಒಂದು ತಂತ್ರ ಹೂಡಿದ್ದ. ಆತ ದೂರ್ವಾಸ ಮುನಿಗಳಿಗೆ ಒಂದು ಮಾತನ್ನ ಹೇಳ್ತಾನೆ. ಮಹರ್ಷಿಗಳೇ, ನೀವು ಪಾಂಡವರ ಆಶ್ರಮಕ್ಕೆ ಹೋಗುವಾಗ ಮಧ್ಯಾಹ್ನದ ಸಮಯ ಕಳೆದು ಹೋಗಿರಬೇಕು. ದ್ರೌಪದಿಯು ಊಟ ಮುಗಿಸಿ ವಿಶ್ರಾಂತಿ ಪಡೆಯುವ ಸಮಯದಲ್ಲಿ ನೀವು ಅಲ್ಲಿಗೆ ಹೋದರೆ ಪಾಂಡವರಿಗೆ ನಿಮ್ಮನ್ನ ಉಪಚರಿಸಲು ಹೆಚ್ಚು ಅನುಕೂಲವಾಗುತ್ತೆ ಅಂತ ಸುಳ್ಳು ಹೇಳ್ತಾನೆ. ದುರ್ಯೋಧನನ ಕಪಟದನ ಅರಿಯದ ದೂರ್ವಾಸ ಮುನಿಗಳು ತಮ್ಮ 10,000 ಶಿಷ್ಯರೊಂದಿಗೆ ಕಾಡಿನ ದಾರಿಯ ಕಡೆಗೆ ಹೆಜ್ಜೆ ಇಡುತ್ತಾರೆ. ಇತ್ತ ಕಾಡಿನ ಆಶ್ರಮದಲ್ಲಿ ದ್ರೌಪದಿಯು ಅಂದು ಬಂದಿದ್ದ ಎಲ್ಲ ಬ್ರಾಹ್ಮಣರಿಗೂ ತನ್ನ ಪತಿದೇವರಿಗೂ ಊಟ ಬಡಿಸಿ ತಾನು ಊಟ ಮಾಡಿ ಮುಗಿಸಿ ಸೂರ್ಯದೇವನ ನಿಯಮದಂತೆ ಅಕ್ಷಯ ಪಾತ್ರೆಯನ್ನ ತೊಳೆದು ಕಲ್ಲಿನ ಮೇಲೆ ಇಟ್ಟಿದ್ದಳು. ಅಂದರೆ ಅಂದಿನ ದಿನಕ್ಕೆ ಅಕ್ಷಯ ಪಾತ್ರೆಯ ಶಕ್ತಿ ಮುಗಿದು ಹೋಗಿತ್ತು. ದ್ರೌಪದಿ ಸುಸ್ತಾಗಿ ವಿಶ್ರಾಂತಿ ಪಡೆಯಲು ಕುಳಿತ ಆ ಕ್ಷಣದಲ್ಲೇ ಆಶ್ರಮದ ಹೊರಗೆ 10,000 ಹೆಜ್ಜೆಯ ಸದ್ದು ಕೇಳಿಸಿತು. ಧರ್ಮರಾಜನು ಹೊರಗೆ ಬಂದು ನೋಡಿದಾಗ ಸಾಕ್ಷಾತ್ ದೂರ್ವಾಸ ಮುನಿಗಳು ಕ್ರೋಧದ ಕಣ್ಣುಗಳೊಂದಿಗೆ ನಿಂತಿದ್ದರು. ಧರ್ಮರಾಜನು ಹೆದರುತ್ತಲೇ ಮುನಿಗಳ ಪಾದಕ್ಕೆ ನಮಸ್ಕರಿಸಿ ಮಹರ್ಷಿಗಳಿಗೆ ಸ್ವಾಗತ ಕೋರ್ತಾನೆ. ದೂರ್ವಾಸ ಮುನಿಗಳು ಗಂಭೀರ ಧ್ವನಿಯಲ್ಲಿ, ಧರ್ಮರಾಜನೇ, ನಾವು ತುಂಬಾ ಹಸಿದಿದ್ದೇವೆ. ನಾವೆಲ್ಲರೂ ನದಿಗೆ ಹೋಗಿ ಮಧ್ಯಾಹ್ನದ ಸಂಧ್ಯಾ ವಂದನೆಯನ್ನ ಮುಗಿಸಿಕೊಂಡು ಬರುತ್ತೇವೆ. ಅಷ್ಟರೊಳಗೆ ನಮಗೆ ಮತ್ತು ನನ್ನ 10,000 ಶಿಷ್ಯರಿಗೆ ಭೋಜನ ಸಿದ್ಧವಾಗಲಿ ಎಂದು ಆಜ್ಞಾಪಿಸಿ ನದಿಯ ಕಡೆಗೆ ಹೊರಟು ಬಿಡುತ್ತಾರೆ. ದೂರ್ವಾಸ ಮುನಿಗಳು ಹೊರಟ ತಕ್ಷಣ ಧರ್ಮರಾಜನು ಆಶ್ರಮದ ಒಳಗೆ ಬಂದು ದ್ರೌಪದಿಯನ್ನ ಕರೆದು, ದ್ರೌಪದಿ, ದೂರ್ವಾಸ ಮುನಿಗಳು ಬಂದಿದ್ದಾರೆ, ಅವರ ಜೊತೆ 10,000 ಶಿಷ್ಯರಿದ್ದಾರೆ, ತಕ್ಷಣವೇ ಭೋಜನ ಸಿದ್ಧಪಡಿಸು ಅಂತ ಹೇಳ್ತಾನೆ. ಈ ಮಾತು ಕೇಳಿದ ತಕ್ಷಣ ದ್ರೌಪದಿಯು ಗಾಬರಿಯಾಗಿ ಬಿಡುತ್ತಾಳೆ. ಅವಳು ನಡುಗುವ ಧ್ವನಿಯಲ್ಲಿ, ಸ್ವಾಮಿ, ನಾನು ಈಗ ತಾನೇ ಊಟ ಮುಗಿಸಿ ಪಾತ್ರೆಯನ್ನ ತೊಳೆದು ಇಟ್ಟಿದ್ದೇನೆ. ಇನ್ನು ನಾಳೆಯ ಸೂರ್ಯೋದಯದವರೆಗೂ ಆ ಪಾತ್ರೆಯಲ್ಲಿ ಒಂದು ಅಗುಳು ಅನ್ನವೂ ಸಿಗುವುದಿಲ್ಲ. ಈಗ ಈ ಕಾಡಿನಲ್ಲಿ 10,000 ಜನರಿಗೆ ನಾನು ಎಲ್ಲಿಂದ ಅನ್ನ ತರಲಿ ಎಂದು ಕಣ್ಣೀರು ಹಾಕ್ತಾಳೆ. ಒಂದು ವೇಳೆ ದೂರ್ವಾಸ ಮುನಿಗಳು ಬಂದು ಅನ್ನ ಸಿಗದಿದ್ದರೆ ಇಡೀ ಪಾಂಡವ ವಂಶವನ್ನೇ ಶಾಪ ನೀಡಿ ಭಸ್ಮ ಮಾಡಿಬಿಡುತ್ತಾರೆ ಅನ್ನೋ ಭಯ ಅವರನ್ನ ಕಾಡಲಾರಂಭಿಸಿಬಿಡ್ತು. ಯಾರ ಕೈಯಲ್ಲೂ ಯಾವುದೇ ದಾರಿ ಇಲ್ಲದಿದ್ದಾಗ ದ್ರೌಪದಿ ಬೇರೆ ದಾರಿ ಇಲ್ಲದೆ ತನ್ನ ಆಪತ್ ಬಾಂಧವನಾದ ದ್ವಾರಕಾಧೀಶ ಶ್ರೀಕೃಷ್ಣನನ್ನ ಮನಸ್ಸಿನಲ್ಲಿ ಪ್ರಾರ್ಥಿಸಲು ಶುರು ಮಾಡ್ತಾಳೆ. ಕೃಷ್ಣ, ಕೌರವರ ಸಭೆಯಲ್ಲಿ ನನ್ನ ಮಾನ ಸಪ್ತಾಂಬರ ತಂದು ಕಾಯ್ದ ಹರಿಯೇ, ಇಂದು ನನ್ನ ಪತಿದೇವರಿಗೆ ನನ್ನ ವಂಶಕ್ಕೆ ಒದಗಿ ಬಂದಿರುವ ಈ ಘೋರ ವಿಪತ್ತಿನಿಂದ ನೀನೇ ನಮ್ಮನ್ನ ಪಾರು ಮಾಡಬೇಕು.
ನಿನ್ನನ್ನ ಬಿಟ್ಟರೆ ನಮಗೆ ಬೇರೆ ಗತಿಯಿಲ್ಲ ಎಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಳ್ಳುತ್ತಾಳೆ. ಭಕ್ತರ ಕೊರಗಿಗೆ ಓಗುಡುವ ಆ ಜಗದೊಡೆಯನಾದ ಜಗದ್ರಕ್ಷಕ ಶ್ರೀಕೃಷ್ಣನು ದ್ರೌಪದಿಯ ಕಣ್ಣೀರಿಗೆ ಕರಗಿ ತಕ್ಷಣವೇ ದ್ವಾರಕೆಯಿಂದ ಆ ಕಾಡಿನ ಆಶ್ರಮದೊಳಗೆ ಪ್ರತ್ಯಕ್ಷನಾದ. ಕೃಷ್ಣನನ್ನ ನೋಡಿದ ತಕ್ಷಣ ಪಾಂಡವರಿಗೆ ಸ್ವಲ್ಪ ನಿರಾಳವೆನಿಸಿದರು. ಕೃಷ್ಣ ಬಂದ ತಕ್ಷಣ ಮಾಡಿದ ಕೆಲಸವೇ ಬೇರೆಯಾಗಿತ್ತು. ಆತ ನಗುತ್ತಾ, ದ್ರೌಪದಿ, ನನಗೆ ತುಂಬಾ ಹಸಿವಾಗುತ್ತಿದೆ. ಮೊದಲು ನನಗೆ ಏನಾದರೂ ತಿನ್ನಲು ಕೊಡು, ಆಮೇಲೆ ನಿಮ್ಮ ಕತೆ ಕೇಳುತ್ತೇನೆ ಎಂದು ಹೇಳ್ತಾನೆ. ಆಗ ದ್ರೌಪದಿ ತಲೆ ತಗ್ಗಿಸಿ, ಕೃಷ್ಣ, ನಾವೇ ಇಲ್ಲಿ ಹಸಿವಿನಿಂದ ಮುನಿಗಳ ಶಾಪದ ಭಯದಿಂದ ಸಾಯುತ್ತಿದ್ದೇವೆ. ನೀನು ಬಂದು ಹಸಿವೆ ಎನ್ನುತ್ತಿದ್ದೀಯಲ್ಲ, ಆಶ್ರಮದಲ್ಲಿ ಒಂದು ಅಗುಳು ಅನ್ನವೂ ಇಲ್ಲ ಎಂದು ಹೇಳ್ತಾಳೆ. ಆದರೆ ಕೃಷ್ಣ ಮಾತ್ರ, ಇಲ್ಲ ದ್ರೌಪದಿ, ನೀನು ಅಕ್ಷಯ ಪಾತ್ರೆಯನ್ನ ತೊಳೆದಿದ್ದರು ಒಮ್ಮೆ ಆ ಪಾತ್ರೆಯನ್ನ ಇಲ್ಲಿ ತಂದು ತೋರಿಸು ಅಂತ ಹೇಳ್ತಾನೆ. ದ್ರೌಪದಿ ಹೋಗಿ ಆ ತಾಮ್ರದ ಪಾತ್ರೆಯನ್ನ ತಂದು ಕೃಷ್ಣನ ಕೈ ಮೇಲೆ ಇಡ್ತಾಳೆ. ಕೃಷ್ಣನು ಆ ಪಾತ್ರೆಯನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅದರ ಒಂದು ಮೂಲೆಯಲ್ಲಿ ಸಣ್ಣದಾಗಿ ಅಂಟಿಕೊಂಡಿದ್ದ ಒಂದು ಒಣಗಿದ ಕೀರೆ ಸೊಪ್ಪಿನ ಎಲೆ ಮತ್ತು ಒಂದು ಅಗುಳು ಅನ್ನದ ಕಣ ಕಾಣಿಸುತ್ತೆ. ಕೃಷ್ಣನು ಮುಗುಳ್ನಗುತ್ತಾ, ಇಡೀ ಜಗತ್ತನ್ನೇ ಸಾಕೋ ಭಗವಂತನಿಗೆ ಈ ಒಂದು ಸಣ್ಣ ಎಲೆಯ ಸಾಕು ಎನ್ನುವಂತೆ ಆ ಒಂದು ಕೀರೆ ಸೊಪ್ಪಿನ ಎಲೆಯನ್ನ ತನ್ನ ಬಾಯಿಗೆ ಹಾಕಿಕೊಂಡು ತೃಪ್ತಿಯಿಂದ ನುಂಗಿಬಿಡ್ತಾನೆ. ಯಾವಾಗ ಜಗನ್ನಾಥನಾದ ಶ್ರೀಕೃಷ್ಣನ ಹೊಟ್ಟೆ ತುಂಬಿತೋ ಆ ಕ್ಷಣವೇ ಇಡೀ ಬ್ರಹ್ಮಾಂಡದ ಜೀವಿಗಳ ಹೊಟ್ಟೆಯು ತುಂಬಿ ಹೋಯಿತು. ನದಿಯ ದಂಡೆಯಲ್ಲಿ ಸ್ನಾನ ಮುಗಿಸಿ ಸಂಧ್ಯಾವಂದನೆ ಮಾಡುತ್ತಿದ್ದ ದೂರ್ವಾಸ ಮುನಿಗಳಿಗೆ ಮತ್ತು ಅವರ 10,000 ಶಿಷ್ಯರಿಗೆ ಒಮ್ಮೆಲೆ ತೇಗು ಬರಲು ಆರಂಭಿಸಿಬಿಡ್ತು. ಅವರ ಹೊಟ್ಟೆ ಎಷ್ಟು ತುಂಬಿ ಹೋಯಿತು ಅಂದ್ರೆ ಇನ್ನು ಒಂದು ಹನಿ ನೀರು ಕುಡಿಯಲು ಅವರ ಕೈಯಲ್ಲಿ ಸಾಧ್ಯವಿರಲಿಲ್ಲ. ದೂರ್ವಾಸ ಮುನಿಗಳು ತಮ್ಮ ಶಿಷ್ಯರನ್ನ ನೋಡಿ, ಏನಿದು ಆಶ್ಚರ್ಯ, ನಾವು ಇನ್ನೂ ಊಟವನ್ನೇ ಮಾಡಿಲ್ಲ, ಆದರೆ ನಮ್ಮ ಹೊಟ್ಟೆ ಕಂಠದವರೆಗೂ ತುಂಬಿದಂತೆ ಭಾಸವಾಗುತ್ತಿದೆ. ಈಗ ನಾವು ಪಾಂಡವರ ಆಶ್ರಮಕ್ಕೆ ಹೋದರೆ ಅವರು ನಮಗಾಗಿ ಸಿದ್ಧಪಡಿಸಿದ ಭೋಜನವನ್ನ ಊಟ ಮಾಡಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ನಾವು ಊಟ ಮಾಡದಿದ್ದರೆ ಧರ್ಮರಾಜನಿಗೆ ಬೇಸರವಾಗುತ್ತೆ. ಹೀಗಾಗಿ ಪಾಂಡವರ ಮುಖ ನೋಡದೆಯೇ ಅಲ್ಲಿಂದಲೇ ಪಲಾಯನ ಮಾಡಿಬಿಡ್ತಾರೆ. ಈ ಘಟನೆಯ ನಂತರ ಅಕ್ಷಯ ಪಾತ್ರೆಯ ಮಹತ್ವ ಪಾಂಡವರಿಗೆ ಮತ್ತಷ್ಟು ತಿಳಿಯಿತು. ವನವಾಸದ 12 ವರ್ಷಗಳ ಕಾಲವು ಈ ಪಾತ್ರೆಯು ಪಾಂಡವರ ಹಸಿವನ್ನ ನೀಗಿಸುತ್ತಾ ಅವರ ಜೊತೆಯಲ್ಲೇ ಇತ್ತು. ಆದರೆ 12 ವರ್ಷಗಳ ವನವಾಸ ಮುಗಿದು 1 ವರ್ಷದ ಅಜ್ಞಾತವಾಸ ಆರಂಭವಾಗುವ ಮುನ್ನ ಪಾಂಡವರು ತಮ್ಮ ಎಲ್ಲ ಆಯುಧಗಳನ್ನ, ದಿವ್ಯ ವಸ್ತುಗಳನ್ನ ಶಮಿ ವೃಕ್ಷದ ಮೇಲೆ ಬಚ್ಚಿಡಬೇಕಾಗಿ ಬಂತು. ಅಜ್ಞಾತವಾಸದಲ್ಲಿ ಅವರು ತಮ್ಮ ಗುರುತನ್ನ ಮರೆಮಾಚಬೇಕಾದ್ದರಿಂದ ಅಕ್ಷಯ ಪಾತ್ರೆಯನ್ನ ತಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿರಲಿಲ್ಲ. ಇನ್ನು ಪುರಾಣಗಳ ಕೆಲವು ಉಲ್ಲೇಖಗಳ ಪ್ರಕಾರ ಅಜ್ಞಾತವಾಸಕ್ಕೆ ಹೋಗುವ ಮುನ್ನ ಧರ್ಮರಾಜನು ಆ ಅಕ್ಷಯ ಪಾತ್ರೆಯನ್ನ ಮತ್ತೆ ಸೂರ್ಯದೇವನಿಗೆ ಒಪ್ಪಿಸಿದನು ಅಂತ ಹೇಳಲಾಗುತ್ತೆ. ಆದರೆ ಮಹಾಭಾರತದ ಯುದ್ಧದ ನಂತರದ ಕೆಲವು ಕಥೆಗಳು ಬೇರೆಯದೇ ರಹಸ್ಯವನ್ನ ಹೇಳುತ್ತೆ. ಮಹಾಭಾರತದ ಭೀಕರ ಯುದ್ಧ ಮುಗಿದು ಕೌರವರೆಲ್ಲರೂ ನಾಶವಾಗಿ ಪಾಂಡವರು ಹಸ್ತಿನಾಪುರದ ಸಿಂಹಾಸನವನ್ನ ಏರಿದಾಗ ಧರ್ಮರಾಜ ಯುಧಿಷ್ಠಿರನು ಇಡೀ ಸಾಮ್ರಾಜ್ಯದ ಚಕ್ರವರ್ತಿಯಾಗ್ತಾನೆ. ಆದರೆ ಯುದ್ಧದ ಆ ರಕ್ತಪಾತ, ಕೋಟ್ಯಾಂತರ ಜನರ ಸಾವು ಪಾಂಡವರ ಮನಸ್ಸಿನಲ್ಲಿ ತೀವ್ರವಾದ ವೈರಾಗ್ಯವನ್ನ ಉಂಟು ಮಾಡಿತ್ತು. ಅದರಲ್ಲೂ ಕೃಷ್ಣನು ತನ್ನ ಅವತಾರವನ್ನ ಮುಗಿಸಿ ವೈಕುಂಠಕ್ಕೆ ಮರಳಿದಾಗ ಪಾಂಡವರಿಗೆ ಈ ಭೂಮಿಯ ಮೇಲಿನ ಮೋಹವೇ ಹೊರಟು ಹೋಯಿತು. ಅವರು ತಮ್ಮ ಮೊಮ್ಮಗನಾದ ಪರೀಕ್ಷಿತನಿಗೆ ರಾಜ್ಯಭಾರವನ್ನ ಒಪ್ಪಿಸಿ ಮಹಾಪ್ರಸ್ಥಾನದ ದಾರಿಯನ್ನ ಹಿಡಿದು ಬಿಡ್ತಾರೆ. ಮಹಾಪ್ರಸ್ಥಾನ ಅಂದರೆ ಇಡೀ ಭೂಮಿಯನ್ನ ತೊರೆದು ಬದುಕಿರುವಾಗಲೇ ಸ್ವರ್ಗಕ್ಕೆ ಹೆಜ್ಜೆ ಇಡುವ ಹಿಮಾಲಯದ ಕಠಿಣ ಪಯಣ. 5 ಜನ ಪಾಂಡವರು ಮತ್ತು ದ್ರೌಪದಿ ಹಿಮಾಲಯದ ಹಿಮದ ಬೆಟ್ಟಗಳನ್ನ ಹತ್ತುತ್ತಾ ಹೋಗ್ತಾರೆ. ಹಿಮಾಲಯದ ಆ ದಾರಿಯಲ್ಲಿ ಹೋಗುವಾಗ ಪಾಂಡವರ ಬಳಿ ಯಾವುದೇ ಆಸ್ತಿಪಾಸ್ತಿ ಇರಲಿಲ್ಲ. ಆದರೆ ಅವರ ಜೊತೆಯಲ್ಲಿ ದ್ವಾಪರ ಯುಗದ ಕೆಲವು ದಿವ್ಯ ಶಕ್ತಿಗಳಿದ್ದವು ಅಂತ ಹೇಳಲಾಗುತ್ತೆ. ಕತೆಗಳ ಪ್ರಕಾರ ಧರ್ಮರಾಜನು ತನ್ನ ಮಹಾಪ್ರಸ್ಥಾನದ ಸಮಯದಲ್ಲಿ ಆ ಅಕ್ಷಯ ಪಾತ್ರೆಯನ್ನ ತನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೋಗಿದ್ದನು. ಹಿಮಾಲಯದ ಆ ಘೋರ ಚಳಿಯಲ್ಲಿ ಪ್ರಾಣಿ ಪಕ್ಷಿಗಳು ಇಲ್ಲದ ಆ ನಿರ್ಜನ ಪ್ರದೇಶದಲ್ಲಿ ಪಾಂಡವರ ದಾರಿಗೆ ಬೆಳಕಾಗಿ ಶಕ್ತಿಯಾಗಿ ಆ ಪಾತ್ರೆ ಇತ್ತು. ಆದರೆ ಹಿಮಾಲಯದ ಮೇಲಕ್ಕೆ ಹತ್ತುತ್ತಾ ಇದ್ದಂತೆ ಒಬ್ಬೊಬ್ಬರಾಗಿಯೇ ದ್ರೌಪದಿ, ಸಹದೇವ, ನಕುಲ, ಅರ್ಜುನ ಮತ್ತು ಭೀಮ ಬಿದ್ದು ಪ್ರಾಣ ಬಿಡ್ತಾರೆ. ಕೊನೆಗೆ ಉಳಿದದ್ದು ಧರ್ಮರಾಜ ಯುಧಿಷ್ಠಿರ ಮತ್ತು ಆತನನ್ನ ಹಿಂಬಾಲಿಸಿಕೊಂಡು ಬಂದ ಒಂದು ನಾಯಿ ಮಾತ್ರ. ಧರ್ಮರಾಜನು ಸ್ವರ್ಗದ ಬಾಗಿಲನ್ನ ತಲುಪುವ ಮುನ್ನ ತಾನು ಧರಿಸಿದ್ದ ದಿವ್ಯ ವಸ್ತುಗಳನ್ನ ಮತ್ತು ಆ ಅಕ್ಷಯ ಪಾತ್ರೆಯನ್ನ ಈ ಭೂಮಿಯ ಮೇಲೆ ಬಿಟ್ಟು ಹೋಗಬೇಕಾಗಿತ್ತು. ಯಾಕೆ ಅಂದ್ರೆ ಸ್ವರ್ಗಕ್ಕೆ ಯಾವುದೇ ಲೌಕಿಕ ವಸ್ತುಗಳನ್ನ ಕೊಂಡೊಯ್ಯುವ ನಿಯಮವಿರಲಿಲ್ಲ. ಹಾಗಾದ್ರೆ ಧರ್ಮರಾಜನು ಸ್ವರ್ಗಕ್ಕೆ ಹೋಗುವ ಮುನ್ನ ಆ ಅಕ್ಷಯ ಪಾತ್ರೆಯನ್ನ ಎಲ್ಲಿಟ್ಟ? ಇಂದಿಗೂ ಹಿಮಾಲಯದ
ಬದರಿನಾಥದ ಹತ್ತಿರವಿರುವ ಮಾಣ ಅನ್ನೋ ಭಾರತದ ಕೊನೆಯ ಹಳ್ಳಿಯ ಹತ್ತಿರ ಒಂದು ನಿಗೂಢವಾದ ಗುಹೆ ಇದೆ. ಅದನ್ನ ವ್ಯಾಸ ಗುಹೆ ಮತ್ತು ಗಣೇಶ ಗುಹೆ ಅಂತ ಕರೆಯಲಾಗುತ್ತೆ. ಇದರ ಪಕ್ಕದಲ್ಲೇ ಸರಸ್ವತಿ ನದಿಯ ಉದ್ಭವವಾಗುವ ಜಾಗವಿದೆ. ಸ್ಥಳೀಯ ನಂಬಿಕೆಗಳು ಮತ್ತು ಕೆಲವು ಹಿಮಾಲಯದ ಸನ್ಯಾಸಿಗಳ ಪ್ರಕಾರ ಧರ್ಮರಾಜನು ಸ್ವರ್ಗಕ್ಕೆ ಹೆಜ್ಜೆ ಇಡುವ ಮುನ್ನ ಆ ಅಕ್ಷಯ ಪಾತ್ರೆಯನ್ನ ಹಿಮಾಲಯದ ಅತ್ಯಂತ ಆಳವಾದ, ಸಾಮಾನ್ಯ ಮನುಷ್ಯರು ತಲುಪಲು ಸಾಧ್ಯವಿಲ್ಲದ ಒಂದು ರಹಸ್ಯ ಗುಹೆಯೊಳಗೆ ಮರೆಮಾಚಿದನು. ಆ ಗುಹೆಯ ದಾರಿಯನ್ನ ದೇವತೆಗಳು ಮತ್ತು ಯಕ್ಷರು ಕಾಯುತ್ತಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಕಲಿಯುಗದಲ್ಲಿ ಮನುಷ್ಯರು ಅತ್ಯಂತ ದುರಾಸೆಯುಳ್ಳವರಾಗ್ತಾರೆ. ಅವರಿಗೆ ಈ ಪಾತ್ರೆ ಸಿಕ್ಕರೆ ಅದರ ದುರುಪಯೋಗ ಮಾಡಿಕೊಳ್ತಾರೆ ಅಂತ ತಿಳಿದು ಧರ್ಮರಾಜನು ಅದನ್ನ ಭೂಮಿಯ ಗರ್ಭದಲ್ಲಿ ಅಡಗಿಸಿಟ್ಟಿದ್ದಾನೆ. ಕಲಿಯುಗದ ಅಂತ್ಯದಲ್ಲಿ ಭಗವಂತನು ಕಲ್ಕಿ ಅವತಾರವನ್ನ ಎತ್ತಿ ಬಂದಾಗ ಜಗತ್ತಿನಲ್ಲಿ ಧರ್ಮವನ್ನ ಮರುಸ್ಥಾಪಿಸುವ ಸಮಯದಲ್ಲಿ ಕಲ್ಕಿ ಮಹಾರಾಜನಿಗೆ ಸಹಾಯ ಮಾಡಲು ಮತ್ತು ಆತನ ಸೈನ್ಯದ ಹಸಿವನ್ನ ನೀಗಿಸಲು ಈ ಅಕ್ಷಯ ಪಾತ್ರೆ ಮತ್ತೆ ಹೊರಗೆ ಬರಲಿದೆ ಅಂತ ಭವಿಷ್ಯ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಕಲ್ಕಿಗೆ ಆಯುಧಗಳನ್ನ ನೀಡಲು ಅಶ್ವತ್ಥಾಮ, ಪರಶುರಾಮರಂತಹ ಚಿರಂಜೀವಿಗಳು ಹೇಗೆ ಕಾಯುತ್ತಿದ್ದಾರೋ ಹಾಗೆ ಕಲ್ಕಿ ಸೈನ್ಯದ ಹಸಿವನ್ನ ನೀಗಿಸಲು ಆ ಅಕ್ಷಯ ಪಾತ್ರೆ ಭೂಮಿಯ ಒಡಲಿನಲ್ಲಿ ಸುರಕ್ಷಿತವಾಗಿದೆ ಅನ್ನೋದು ಇಂದಿಗೂ ಜೀವಂತವಾಗಿರುವ ಸತ್ಯ. ಸ್ನೇಹಿತರೆ, ಈ ಕತೆ ನಮಗೆ ಕೇವಲ ಒಂದು ಪಾತ್ರೆಯ ರಹಸ್ಯವನ್ನ ಮಾತ್ರ ಹೇಳುವುದಿಲ್ಲ, ಅದರ ಜೊತೆಗೆ ಒಂದು ಅದ್ಭುತವಾದ ಜೀವನ ಪಾಠವನ್ನ ಕಲಿಸುತ್ತೆ. ಅಕ್ಷಯ ಪಾತ್ರೆ ಅನ್ನೋದು ನಮ್ಮ ಹೊರಗಿನ ಜಗತ್ತಿನಲ್ಲಿ ಎಲ್ಲೋ ಅಡಗಿರುವ ವಸ್ತುವಲ್ಲ, ಅದು ನಮ್ಮ ಮನಸ್ಸಿನೊಳಗೆ ಇರುವ ತೃಪ್ತಿಯ ಸಂಕೇತ. ಮನುಷ್ಯನಿಗೆ ಎಷ್ಟು ಸಿಕ್ಕರೂ ಸಾಲದು ಅನ್ನುವ ದುರಾಸೆ ಇರುವವರೆಗೂ ಆತನಿಗೆ ಇಡೀ ಜಗತ್ತಿನ ಐಶ್ವರ್ಯ ಸಿಕ್ಕರೂ ಆತ ಬಡವನೇ. ಆದರೆ ದ್ರೌಪದಿಯಂತ ಭಕ್ತಿ ಮತ್ತು ಧರ್ಮರಾಜನಂತೆ ಸತ್ಯನಿಷ್ಠೆ ಇದ್ದರೆ ನಮ್ಮಲ್ಲಿರುವ ಸಣ್ಣ ವಸ್ತುವೇ ನಮಗೆ ಅಕ್ಷಯ ಪಾತ್ರೆಯಾಗಿ ಬದಲಾಗುತ್ತೆ. ಪರರಿಗಾಗಿ ಮಿಡಿಯುವ ಹೃದಯ, ಹಸಿದವರಿಗೆ ಅನ್ನ ನೀಡುವ ಕರುಣೆ ನಮ್ಮಲ್ಲಿದ್ದರೆ ನಮ್ಮ ಕೈಯಿಂದ ನೀಡುವ ಪ್ರತಿಯೊಂದು ತುತ್ತು ಅನ್ನವು ಆ ಅಕ್ಷಯ ಪಾತ್ರೆಯ ಪ್ರಸಾದವೇ ಆಗಿರುತ್ತೆ. ದ್ವಾಪರ ಯುಗದ ಆ ದಿವ್ಯ ಪಾತ್ರೆ ಹಿಮಾಲಯದ ಗುಹೆಯಲ್ಲೋ ಅಥವಾ ಕಲ್ಕಿ ದೇವರ ಬರುವಿಕೆಗಾಗಿಯೋ ಕಾಯುತ್ತಿರಬಹುದು, ಆದರೆ ಅದರ ನಿಜವಾದ ಶಕ್ತಿ ಇಂದಿಗೂ ಮಾನವೀಯತೆಯ ರೂಪದಲ್ಲಿ ನಮ್ಮ ನಡುವೆಯೇ ಜೀವಂತವಾಗಿದೆ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.